हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तान् सशास्त्रप्रवचनासक्तान् निरमिरार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुप्रियन्ता नमस्ते गुरुन् मम। हरिः ओं ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗದ್ಯ ರೂಪಕ ಶಾಸ್ತ್ರ ಪ್ರಮೇಯವಾಗಿದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. 81 ಮತ್ತು 9 ನವವಿಧವಾಗಿ ಅಂದರೆ ನೂತನಕಾರವಾಗಿ ಪುರಾಣದ 4 ಶ್ಲೋಕಗಳನ್ನು ಪ್ರತಿಯೊಂದು ಶ್ಲೋಕಗಳಕ್ಕೂ ಸಹ 3 ಅರ್ಥ, 7 ಅರ್ಥ, 10 ಅರ್ಥವನ್ನಾಗಿ ನಾವು ವಿಭಾಗಿಸಿ ನಾವು ಚಿಂತಿಸಿದಾಗ ಪ್ರತಿಯೊಂದು ಶ್ಲೋಕಕ್ಕೂ ಸಹ 100 ಅರ್ಥಗಳನ್ನು ತಿಳಿಯುವ ಶಕ್ಯತೆ ಉಂಟು. ಈ ಶಕ್ಯತೆ ಇದ್ದರೂ ಸಹ ಎಲ್ಲರೂ ಈ ಅರ್ಥವನ್ನು ತಿಳಿಯಲಾರರು. ವೇದವ್ಯಾಸರಿಗೆ ಅನಂತಾರ್ಥ, ಪ್ರಕಟಿತಾರ್ಥ ಅಂತ ಹೇಳಿ ವೇದವ್ಯಾಸರ ಪ್ರತಿಯೊಂದು ವಾಕ್ಯವೂ ಅನಂತ ಅರ್ಥದಿಂದ ತುಂಬಿರುತ್ತದೆ. ಆದರೆ ಅಷ್ಟು ಅನಂತ ಅರ್ಥವನ್ನು ತಿಳಿಯತಕ್ಕಂಥ ಯೋಗ್ಯತೆ ಲಕ್ಷ್ಮೀದೇವಿ ತಿಳಿಯುತ್ತಾಳೆ, ಬ್ರಹ್ಮದೇವರು ತಿಳಿಯುವುದಿಲ್ಲ. ಇದರ ಅರ್ಥವೇನೆಂದರೆ ಭಗವಂತನು ಹೇಳಿದ್ದ ಎಲ್ಲವನ್ನೂ ತಿಳಿಯುವ ಯೋಗ್ಯತೆ ಚತುರ್ಮುಖ ಬ್ರಹ್ಮನಿಗೆ ಇಲ್ಲದಿರುವುದರಿಂದ ರುದ್ರದೇವರಿಗೆ, ಇಂದ್ರದೇವರಿಗೆ ಯಥಾಯೋಗ್ಯವಾಗಿಯೇ ಇರುತ್ತದೆ. ಇನ್ನು ಸಾಧಾರಣ ಜೀವಿಗಳಿಗೆ ಕೇವಲ ಒಂದು ಅಂಶದಲ್ಲಿ ಮಾತ್ರ ಇರುತ್ತದೆ ಅಂತ ತಿಳಿಬೇಕು. ಪುರಾಣ ಪುರುಷೋತ್ತಮ ಅಂತ ಹೇಳಿದ್ದರಿಂದ ಪುರಾಣದಲ್ಲಿ ಪ್ರಸಕ್ತವಾದದ್ದು ಎಲ್ಲವೂ ಪುರುಷೋತ್ತಮ ಅಂತ ಸಾಧಾರಣವಾಗಿ ಅರ್ಥವನ್ನು ತಿಳಿದುಕೊಂಡ ಯಾವ ಜೀವ ವಿಶೇಷ ಅರ್ಥವನ್ನು ದೇವತೆಗಳು ತಿಳಿಯುತ್ತಾರೆ ಮತ್ತು ವಿಶೇಷ ಅರ್ಥವನ್ನು ಇಂದ್ರಾದಿ ದೇವತೆಗಳು ತಿಳಿಯುತ್ತಾರೆ ಮತ್ತು ವಿಶೇಷ ಅರ್ಥವನ್ನು ರುದ್ರದೇವರು ತಿಳಿಯುತ್ತಾರೆ. ಇನ್ನೂ ಮತ್ತು ವಿಶೇಷ ಅರ್ಥವನ್ನು ತಿಳಿಯುವರು ಚತುರ್ಮುಖ ಬ್ರಹ್ಮದೇವರು. ಯಾವ ಜೀವರ ಅಪೇಕ್ಷೆಯಿಂದ ಬ್ರಹ್ಮದೇವರೇ ಪೂರ್ಣರು, ಅವರೇ ತಮ್ಮ ಸ್ವಯೋಗ್ಯತೆಯಿಂದ ಪೂರ್ಣರಾಗಿ ತಿಳಿತಕ್ಕಂಥವರು. ರುದ್ರದೇವರಿಗೆ ತಮ್ಮ ಯೋಗ್ಯತೆ ಪೂರ್ಣ 100ಕ್ಕೆ 100% ಅಂದರೆ ಅದು ಸ್ವಪೂರ್ಣ ಎಂಬುದು ಸಾಧ್ಯವಾಗುವುದಿಲ್ಲ. ಅಲ್ಲೂ ಸಹ ನ್ಯೂನತೆಯನ್ನು ಬರುತ್ತದೆ. ಇಂದ್ರ ದೇವತೆಗಳಲ್ಲಿ ಮತ್ತು ನ್ಯೂನತೆಯನ್ನು ಬರುತ್ತದೆ. ಎಲ್ಲ ದೇವತೆಗಳಿಗೆ ಗುರು ರುದ್ರದೇವರು. ಆದ್ದರಿಂದ ರುದ್ರದೇವರು ಎಲ್ಲ ದೇವತೆಗಳು ಅಹೇಯತ್ವ ಬಿಡುಕ್ಕೆ ಬರುವುದಿಲ್ಲ. ನಮಗೆ ಸಾಧಾರಣ ಜೀವಿಗಳಿಗೆ, ಋಷಿಗಳಿಗೆ, ತತ್ವಾಭಿಮಾನಿ ದೇವತೆಗಳ ರೂಪವಾಗಿ ಸಕಲ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಮತ್ತು ಇತರ ದೇವತೆಗಳು ಸಹ ನಮಗೆ ಪ್ರಭಾವವನ್ನು ಬೀರಿ ಜ್ಞಾನವನ್ನು ತುಂಬಿಸುತ್ತಾರೆ. ಯಾವ ಜ್ಞಾನ ತುಂಬಿಸುತ್ತಾರೆ ನಮ್ಮ ಯೋಗ್ಯತೆಯ ಅನುಸಾರವಾಗಿ ನಾವು ತಿಳಿಯುತ್ತೇವೆ. ನಮ್ಮ ಯೋಗ್ಯತೆ 100% ಅಂತಿದ್ರೂ ಸಹ ಆ 100% ತುಂಬಿಸಿಕೊಳ್ಳಲು ಯೋಗ್ಯತೆ ಸಾಧಾರಣ ಜೀವರಿಗೆ ಇರುವುದಿಲ್ಲ. ಇದನ್ನು ವಿಶೇಷ ಸಂಪತ್ತಿ ಅಂತ ಹೇಳಿ ಮನುಷ್ಯರಾದವರು ಕೇವಲ 0.10% ಮಾತ್ರ ತಿಳಿಯಲು ಸಿಕ್ಕಾಗ್ತಾರೆ. ಋಷಿಗಳು ತಮ್ಮ ಯೋಗ್ಯತೆಯ 50% ತಿಳಿಯುತ್ತಾರೆ ಮತ್ತು ದೇವತೆಗಳು ಯಥಾಯೋಗ್ಯವಾಗಿ ಬ್ರಹ್ಮದೇವರು ಮಾತ್ರ ಪೂರ್ಣರಾಗಿ 100ಕ್ಕೆ 100% ತಿಳಿಯುತ್ತಾರೆ ಎಂದು ವಿಶೇಷ ಆಕಾರವು ತಿಳಿದುಕೊಟ್ಟಿದ್ದಾರೆ.
ಪುರಾಣ ಪುರುಷೋತ್ತಮ ಎಂಬುದನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಳುವುದು ಅಂದರೆ ಆಯಾ ಜೀವರ ಯೋಗ್ಯತಾ ಪೂರ್ಣವಾಗಿ ಯಾರ ಯೋಗ್ಯತೆ ಇದ್ದರೂ ಸಹ ಅವರು ಸಕಲ ಪ್ರಯತ್ನವನ್ನು ಮಾಡಿ ಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಯಾವ ಪೂರ್ಣ ಅಂದರೆ ಅವರ ಜೀವನ ಯೋಗ್ಯತಾನುಸಾರವಾಗಿ ಪೂರ್ಣ. ವಸ್ತುಸ್ಥಿತಿಯ ಪೂರ್ಣ ಕೇವಲ ಭಗವಂತನಿಗೆ ಮಾತ್ರ ಇರುವುದು. ಆದ್ದರಿಂದ ಅವನನ್ನು ಪುರುಷೋತ್ತಮ ಎಂದು ಕರೆಯುವುದು. ನಾವು ಪುರಾಣ ಪುರುಷೋತ್ತಮದಲ್ಲಿ ಬ್ರಹ್ಮ ಪುರಾಣದ ವಾಕ್ಯವನ್ನು ನೋಡುತ್ತಿದ್ದೆವು. ಮುಂದಿನ ವಾಕ್ಯ ಹೀಗಿದೆ: ಗುಣಪೂರ್ತೇರಾತ್ಮಶಬ್ದೋ ಬ್ರಹ್ಮ ಹೀನತ್ವತೋ ಹರಃ ಅಹಂ ಶಬ್ದ ತಥಾಪಿ ಏತೌ ನ ಜಾನೀತೋ ಹರಿಂ ಪರಂ. ಇದರರ್ಥ ಗುಣಪೂರ್ತಿಯಾಗಿರ್ತಕ್ಕಂಥ ಭಗವಂತ ಅವನ ಆತ್ಮಶಬ್ದದಿಂದ ಅಚ್ಚನಾಗಿದ್ದಾನೆ. ಆತ್ಮ ಅಂದರೆ ಪೂರ್ಣ ಎಂದರ್ಥ. ಪೂರ್ಣ ಅಂದರೆ ಎಲ್ಲ ರೀತಿಯಿಂದಲೂ ಪೂರ್ಣ. ಬ್ರಹ್ಮಾದಿ ದೇವತೆಗಳು ಆ ಪೂರ್ಣದಿಂದ ನೋಡಿದರೆ ಹೀನ ಎನಿಸಿಕೊಳ್ಳುತ್ತಾರೆ. ಬ್ರಹ್ಮದೇವರು ನೋಡಿದಾಗ ರುದ್ರದೇವರು ಹೀನ ಎನಿಸಿಕೊಳ್ಳುತ್ತಾರೆ. ರುದ್ರದೇವರು ನೋಡಿದಾಗ ಇತರ ದೇವತೆಗಳು ಹೀನ ಎನಿಸಿಕೊಳ್ಳುತ್ತಾರೆ. ಆದ್ದರಿಂದ ಭಗವಂತನು ಪೂರ್ಣವಾಗಿ ತಿಳಿಯತಕ್ಕಂಥ ಯಾವ ಜೀವರು ಇಲ್ಲ. ಇದರ ಅರ್ಥವೆಂದರೇನು? ಇವರೆಲ್ಲರೂ ಪುರುಷರು. ಪುರುಷೋತ್ತಮನಾದ ಭಗವಂತನನ್ನು ಯಾವ ಜೀವರು ಪುರುಷೋತ್ತಮನನ್ನು ತನ್ನನ್ನು ತಾನು ತಿಳಿದಷ್ಟೇ ತಿಳಿಯುವುದೇ ಇಲ್ಲ ಎಂದರ್ಥ. ಆದ್ದರಿಂದ ಪುರುಷೋತ್ತಮತ್ವ ಎಂಬತಕ್ಕಂಥದ್ದು ಭಗವಂತನ ಅತಿ ವಿಶಿಷ್ಟವಾದ ರೂಪ, ವಿಶಿಷ್ಟವಾದ ಕ್ರಿಯಾ, ವಿಶಿಷ್ಟವಾದ ಗುಣ. ಸಾರ್ವಜ್ಞತ್ವ, ಸ್ವತಂತ್ರ ಸಾರ್ವಜ್ಞತ್ವ, ಸಕಲ ಗುಣ ಪರಿಪೂರ್ಣ ಎಂಬತಕ್ಕಂಥದ್ದು ನಾವು ಏನು ಹೇಳ್ತಾ ಇದ್ದೀವಿ ಅದು ಪುರುಷೋತ್ತಮತ್ವ ಎಂದು ನಾವು ಹೆಸರು. ಈ ಬ್ರಹ್ಮಪುರಾಣದ ವಾಕ್ಯವನ್ನು ಶ್ರೀಮದಾನಂದ ತೀರ್ಥರು ಭಾಗವತದ 3ನೇ ಸ್ಕಂದದ 7ನೇ ಅಧ್ಯಾಯದ 40ನೇ ಶ್ಲೋಕದ ಶ್ರೀ ವೇದವ್ಯಾಸರ ವಾಕ್ಯಕ್ಕೆ ಉದಾಹರಿಸಿದ್ದಾರೆ. 40ನೇ ಶ್ಲೋಕ ಹೀಗಿದೆ: ಯಥೋ ಅಪ್ರಾಪ್ಯ ನಿವರ್ತಂತೆ ವಾತಶ್ಚ ಮನಸಾ ಸಹ ಅಹಂ ಚ ಅನ್ಯ ಇಮೇ ದೇವಾಃ ತಸ್ಮೈ ಭಗವತೆ ನಮಃ. ವೇದವ್ಯಾಸ ದೇವರು ಭಗವಂತನನ್ನು ಭಗವತೇ ಗುಣಪೂರ್ಣ ಷಡ್ಗುಣ ಸಂಪೂರ್ಣ ಹೇಗೆ ಇತರರು ಹೇಗೆ ಅಲ್ಲ ಎಂಬುದನ್ನು ಇಲ್ಲಿ ತಿಳಿಸುತ್ತಾ ಇದ್ದಾರೆ. ಯಥೋ ಅಪ್ರಾಪ್ಯ ನಿವರ್ತಂತೆ ವಾಚಶ್ಚ ಮನಸಾ ಸಹ. ಯಾವ ವಾಕ್ ಶಬ್ದಗಳಿಂದ ನಾವು ಏನು ತಿಳಿಸ್ಕೊಳ್ಳಬಹುದು ಆದರೆ ಅನಂತಪಟ್ಟು ಮನಸ್ಸಿನಿಂದ ತಿಳಿಯಬಹುದು. ಮನಸ್ಸಿನಲ್ಲಿ ತಿಳಿಯುವುದಕ್ಕಿಂತ ಹೆಚ್ಚು ಚಿತ್ತದಲ್ಲಿ ತಿಳಿಯಬಹುದು. ಚಿತ್ತಕ್ಕಿಂತ ಹೆಚ್ಚು ಜೀವ ತಿಳಿಯಬಹುದು. ಆ ಜೀವ ಅವನ ಯೋಗ್ಯತೆಯು ಸಹ ಬ್ರಹ್ಮದೇವರಿಗೆ ಒಂದು ಕಡೆ ನಿಲ್ಲುತ್ತದೆ. ಭಗವಂತನಿಂದ ಮಾತ್ರ ಅನಂತ ರೂಪವಾಗಿ ತಿಳಿದುಕೊಳ್ಳುತ್ತಾನೆ. ಆದ್ದರಿಂದ ತಸ್ಮೈ ಭಗವತೆ ನಮಃ. ಪೂರ್ಣನಾದವನು ಕೇವಲ ಭಗವಂತ, ಆದ್ದರಿಂದ ನಿನಗೆ ನಮಸ್ಕರಿಸುತ್ತೇನೆ ಎಂದು ವೇದವ್ಯಾಸರು ಪುರುಷೋತ್ತಮ ಗುಣವನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆತ್ಮ ಬ್ರಹ್ಮ ನ ವೇದ ಅಹಂ ರುದ್ರ ಗುಣಪೂರ್ತಿ ಆತ್ಮಶಬ್ದೋ ಬ್ರಹ್ಮಹೀನ ತ್ವತೋ ಹರಃ ಅಹಂ ಶಬ್ದ ತಥಾಪಿ ಏತೋ ನ ಜಾನೀತೋ ಹರಿಂ ಪರಂ ಎಂದು ಬ್ರಹ್ಮಪುರಾಣದಲ್ಲಿ ಈ ವಿಷಯದಲ್ಲಿ ಆತ್ಮ ಅಂದರೆ ಬ್ರಹ್ಮ ಅವನು ತಿಳಿಯಕ್ಕೆ ಸಾಧ್ಯವಿಲ್ಲ. ಅಹಂ ತತ್ವಾಭಿಮಾನಿಯಾಗಿ ರುದ್ರದೇವರು ತಿಳಿಯುವುದಿಲ್ಲ ಎಂದು ವ್ಯಾಖ್ಯಾನವನ್ನು ಶ್ರೀಮದಾನಂದ ತೀರ್ಥರು ತೋರಿಸಿಕೊಟ್ಟಿದ್ದಾರೆ. ನಾವು ಇಲ್ಲಿ ತಿಳಿಯಬೇಕಾದದ್ದು ಏನು ಅಂದರೆ ಯಾವುದೇ ನಾವು ವಾಕ್ ಮತ್ತು ಮನಸ್ಸು ಅಂತ ಹೇಳಿದಾಗ ಅದೆಲ್ಲವೂ ಜಡರೂಪವಾದದ್ದು. ಜಡರೂಪಕ್ಕೆ ಅಭಿಮಾನಿಗಳಾದ ದೇವತೆಗಳು ಇಲ್ಲಿ ನಾವು ತಿಳಿಯಬೇಕಾಗಿದೆ. ಸ್ವಯೋಗ್ಯ ಪೂರ್ಣರಾದ ಬ್ರಹ್ಮದೇವರೇ
ಇತರಿಗಿಂತ ಪರಮಾತ್ಮ ಹೆಚ್ಚಾಗಿ ತಿಳಿದುಕೊಂಡಿದ್ದರೂ ಜ್ಞಾನಿಗಳಿಗೂ ಸ್ವಯೋಗ್ಯಗಿಂತ ಅಧಿಕವಾಗಿ ತಿಳಿಯಲಾಗದಂತೆ ಬುದ್ಧಿಗೆ ಮಂಕು ಕವಿಯುವಂತೆ ಮಾಡುವ ಭಗವಂತನ ಮಹಿಮೆಯನ್ನು ಪೂರ್ತಿ ತಿಳಿದಿಲ್ಲವೆಂದ ಮೇಲೆ ಬೇರೆ ಇಂದ್ರಾದಿಗಳು ತಿಳಿಯರೆಂದು ಹೇಗೆ ಹೇಳಬೇಕು ಅಂದರೆ ತಿಳಿಯಕ್ಕೆ ಸಾಧ್ಯವೇ ಇಲ್ಲ. ವೇದಾಭಿಮಾನಿ ಚಿತ್ತಾಭಿಮಾನಿ ಬ್ರಹ್ಮನು ಭಗವಂತನ ಗುಣಗಳ ಎಲ್ಲೇ ಕಾಣದೆ ಅವುಗಳನ್ನು ಸಂಪೂರ್ಣವಾಗಿ ಬಣ್ಣಿಸುವ ಯತ್ನವನ್ನು ಕೈಬಿಟ್ಟಿದ್ದಾರೆ. ಅಂದರೆ ಅರ್ಥ ಏನು? ಸತತ ಪ್ರಯತ್ನ ಬ್ರಹ್ಮದೇವರದ್ದು ಇದ್ದೇ ಇದೆ. ಆ ಪ್ರಯತ್ನವಿದ್ದರೂ ಸಹ ಆ ಮುಕ್ತಿ ವೃದ್ಧಿಯಾಗುತ್ತಾನೆ ಹೋಗುತ್ತದೆ. ಮುಕ್ತ ಸ್ಥಾನದಲ್ಲಿ ಮಾತ್ರ ಏಕಪ್ರಕಾರವಾಗಿ ನಿಲ್ಲುತ್ತದೆ. ಭಗವಂತನ ಚಿಂತಿಸುತ್ತಾ ಇನ್ನೂ ಅಗಾಧವಾದ ಗುಣಗಳಿರುವುದನ್ನು ನೋಡಿ ಬೆರಗಾಗಿ ಅದ್ಭುತತ್ವಂ ಅಂತ ಹೇಳಿರುವುದನ್ನು ಅಲ್ಲಿ ನಿಲ್ಲುವಂತಾಗುತ್ತಾರೆ. ಇನ್ನು ಇಂದ್ರಾದಿ ರುದ್ರ ದೇವತೆಗಳು ಸುಮ್ಮನಾಗಿದ್ದಾರೆ ಅಂದರೆ ಅವರಿಗೆ ಬ್ರಹ್ಮದೇವರಿಗೆ ಇನ್ನೂ ಯೋಗ್ಯತೆ ಕಡಿಮೆ ಇರುವುದರಿಂದ ಅವರು ಸುಮ್ಮನಾಗುತ್ತಾರೆ ಅಂತ ಭಗವಂತನಿಗೆ ಇದು ನಮಸ್ಕಾರ. ಭಗವತೆ ನಮಃ. ಭಗವಂತ ಪೂರ್ಣನಾಗಿದ್ದಾನೆ ಎಂದರ್ಥ. ಆತ್ಮ ಬ್ರಹ್ಮನ ವೇದ ಅಹಂ ರುದ್ರ ಎಂದಾಗ ಭಗವಂತನು ತಿಳಿದಿಲ್ಲ ಎನ್ನುವುದು ಬಾಧಿತ ಆಗತ್ತೆ. ಭಗವಂತನು ತಿಳಿದಿಲ್ಲ ಅಂತ ಹೇಳಬಾರದು. ಆದ್ದರಿಂದ ಆತ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅದು ತಿಳಿದುಕೊಳ್ಳಬೇಕು. ಹಾಗೂ ಅಹಂ ಅಂದರೆ ಮೈತ್ರೇಯರಲ್ಲ. ಇಲ್ಲಿ ಅಹಂ ಅಂದರೆ ಮಕಾರಾಂತವಾದ ಅವ್ಯಯ ರುದ್ರ ಎಂದರ್ಥ. ಅಹಂಕಾರ ತತ್ವಾಭಿಮಾನಿಯಾದ್ದರಿಂದ ಈ ರೀತಿ ಅರ್ಥೈಸುವಿಕೆ ಬ್ರಹ್ಮಪುರಾಣಕ್ಕೆ ಸಮ್ಮತವಾಗಿದೆ. ಕಾರಣ ಅದರಲ್ಲಿ ಸ್ವಯೋಗ್ಯ ಗುಣ ಪೂರ್ಣನಾದ್ದರಿಂದ ಆತ್ಮ ಬ್ರಹ್ಮ ಆತ್ಮೆನಿಸಿಕೊಳ್ಳುತ್ತಾನೆ. ಆಪ್ನೋತೆ ಸ್ವಯೋಗ್ಯ ಗುಣಾನ್. ಇಂದ್ರಾದಿ ದೇವತೆಗಳಿಗೆ ಜ್ಞಾನೋಪದೇಶಕ ಗುರು ರುದ್ರದೇವರು. ಅವನನ್ನು ಅವರು ಬಿಡುವಂತಿಲ್ಲ. ಆದ್ದರಿಂದ ರುದ್ರದೇವರು ಅಹೇಯನಾಗಿದ್ದಾರೆ. ಹೀಗಿದ್ದು ರುದ್ರ ಅಹಂ ಎನಿಸುತ್ತಾನೆ. ಇಷ್ಟೆಲ್ಲವಾದರೂ ಸಹ ರುದ್ರರು ಕೂಡ ಹರಿಯನ್ನು ಪೂರ್ತಿ ತಿಳಿಯಲಾರರು. ಮಾಯಾ ಶಬ್ದಾರ್ಥ ಗುಣಪ್ರಚುರ ಎಂದು ಪದ್ಮಪುರಾಣದಲ್ಲಿ ತಿಳಿಸಿಕೊಳ್ಳುತ್ತದೆ. ಆತ್ಮವರ್ತ ಅಂದರೆ ಪರಮಾತ್ಮನ ಗತಿ ಜ್ಞಾನವನ್ನು ತಾನು ಹೊಂದಿದ್ದಾನೆ, ಪರರಿಗೆ ಉಪದೇಶಿಸುತ್ತಾನೆ ಬ್ರಹ್ಮ ಎಂದರ್ಥ. ಇದರ ಮುಖ್ಯವಾಗಿ ತಿಳಿಯಬೇಕಾದ್ದೇನೆಂದರೆ ನಿಗಮ ತತಿಗಳಿಗೆ ವೇದ್ಯನಾಗದೆ ನಿನ್ನ ಅಗಣಿತ ಮಹಿಮಾ ಲಕುಮಿ ಬೊಮ್ಮ ಭವಾದಿಗಳು ತಾವರಿಯರು. ಸಾಕಲ್ಯ ಮಂದ ಜೀವಿಗಳಿಗೆ ಗೋಚರಿಸುವುದೇ ನಿನ್ನ ರೂಪ ಎಂದು ಜಗನ್ನಾಥ ದಾಸರು ನೃಸಿಂಹ ಸುಳಾದಿಯಲ್ಲಿ ಎಂದು ತೋರಿಸಿದ್ದಾರೆ. ಎಲ್ಲ ಜೀವರ ಯೋಗ್ಯತೆ ಅಲ್ಪವಾಗಿದೆ. ಭಗವಂತನ ಗುಣ ಅಪಾರವಾಗಿದೆ. ಈ ಅಪಾರವಾದ ಗುಣವನ್ನು ನಾವು ತಿಳಿಯುವ ಬಗೆ ಹೇಗೆ? ಪುರಾಣ ಪುರುಷೋತ್ತಮ ಎಂದಿಗೆ ನಾವು ಗುಣಪೂರ್ಣನಾದ್ದರಿಂದ ಪುರುಷೋತ್ತಮ ಎಂಬ ಪರ್ಯಾಯ ಶಬ್ದವನ್ನು ನಾವು ಹೇಳುತ್ತಿದ್ದೇವೆ ಎಂದು ನಮ್ಮ ಅವಗುಣವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳುತ್ತೇವೆಯೋ ಆಗ ಭಗವಂತನ ಪ್ರಸಾದ ನಮಗೆ ಒದಗಿ ಬರುತ್ತದೆ. ಆದ್ದರಿಂದ ಪುರಾಣ ಪುರುಷೋತ್ತಮದ ಅತಿ ಹೆಚ್ಚಾದ ಮಹಿಮೆ ಏನೆಂದರೆ ಭಗವಂತ ಸಾಕ್ಷಾತ್ಕಾರವೇ ಆಗಿದೆ. ಸಾಕ್ಷಾತ್ಕಾರ ರೂಪ ಅಂದರೆ ಏನು? ನಮ್ಮ ಯೋಗ್ಯತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದೇ ಆಗಿದೆ. ಭಗವಂತನ ಯೋಗ್ಯತೆಯನ್ನು ನಾವು ಅರಿಯಲು ಸಾಧ್ಯವೇ ಇಲ್ಲ. ಭಗವಂತನ ಯೋಗ್ಯತೆ ಅಗಾಧವಾದುದು ಎಂಬುದನ್ನು ಇನ್ನೊಂದು ಶಬ್ದ ಪುರುಷೋತ್ತಮತ್ವ. ಇಂತಹ ಅಮೂಲ್ಯವಾದ ಅರ್ಥವನ್ನು ಶ್ರೀ ಪುರಂದರದಾಸರು ತಿಳಿಸಿರುವ ಪುರಾಣ ಪುರುಷೋತ್ತಮ ಅಂದಿದ್ದಾರೆ. ಈ ರೀತಿಯಲ್ಲಿ ಪ್ರತಿ ಪುರಾಣದ ಪ್ರತಿ ವಾಕ್ಯಗಳು ಸಹ ಪುರುಷೋತ್ತಮನನ್ನೇ ತಿಳಿಸಿಕೊಡ್ತಾ ಇದೆ. ಪರ್ಯಾಯ ಶಬ್ದವಾಗಿ ಶ್ರೀ ವೇದವ್ಯಾಸದೇವರು ನುಡಿದು ತೋರಿಸಿದ್ದಾರೆ. ಇಂತಹ ಶ್ರೇಷ್ಠ ಅರ್ಥವನ್ನು ಬಣ್ಣಿಸಿದ ಶ್ರೀ ಪುರಂದರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿಯಾದ ಪುರಂದರ ವಿಠಲನಿಗೆ ಭೂಯೋ ನಮಸ್ಕರಿಸುತ್ತಾ ಇಂತಹ ವಿಶೇಷ ಜ್ಞಾನ ನಮಗೆ ಒದಗಿ ಬಂದಿತ್ತು ನಮ್ಮ ತಂದೆ ತಾಯಿರ ತಪೋಬಲದಿಂದ ಮತ್ತು ಅನುಗ್ರಹ ಬಲದಿಂದ. ಅವರ ತಪಸ್ಸು ನಮ್ಮ ಮೇಲೆ ಅನುಗ್ರಹ ರೂಪವಾದ್ದರಿಂದ ನಮಗೆ ಈ ಜ್ಞಾನ ನಮಗೆ ಲಭ್ಯವಾಯಿತು.
ಮತ್ತು ಗುರು ಹಿರಿಯರು ನಮ್ಮ ತಂದೆ ತಾಯಿಗೆ ಸಹಾಯ ಮಾಡಿ ಅವರಿಗೆ ಜ್ಞಾನೋಪದೇಶವನ್ನು ಮಾಡಿದ್ದರಿಂದ ಅವರ ಅನುಗ್ರಹ ರೂಪ ನಮ್ಮದಾಗಿದೆ. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು, ಪ್ರತಿಯೊಂದು ಇಂದ್ರಿಯ ಅಭಿಮಾನಿ ದೇವತೆಗಳು ನಿಂತು ಆಯಾ ಕಾಲಕ್ಕೆ ಭಗವಂತನ ಜ್ಞಾನವನ್ನು ಒದಗಿಸಿದ್ದು ಅತಿ ವಿಶೇಷ. ಈ ವಿಶೇಷ ಜ್ಞಾನ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಮುಖದಿಂದ ಸಾಧ್ಯವಾಗಿದೆ. ಇವರೆಲ್ಲರದು ಸಹ ಭಾರತೀಪತಿ ಮುಖ್ಯ ಪ್ರಾಣದೇವರೇ ಇವರಲ್ಲಿ ನಿಂತು ಭಗವಂತನ ಆಜ್ಞಾನುಸಾರವಾಗಿ ಜ್ಞಾನವನ್ನು ಹಂಚುತ್ತಿದ್ದಾನೆ. ಭಗವಂತನ ಗುಣವನ್ನು ಪ್ರಕಟ ಮಾಡುತ್ತಿದ್ದಾನೆ ವಾಯುದೇವರು. ಆದ್ದರಿಂದ ವಾಯುದೇವರು ಅನುಗ್ರಹ ಮುಖರಾಗಲಿ ಎಂದು ನಾವು ನಮಸ್ಕರಿಸಬೇಕು. ವಾಯುದೇವರಾದರೂ, ತತ್ವಾಭಿಮಾನಿ ದೇವತೆಗಳಾದರೂ, ಗುರು ಹಿರಿಯರಾದರೂ, ನಮ್ಮ ತಂದೆ ತಾಯಿಗಳಾಗಲಿ ನಾವಾಗಲಿ ಎಲ್ಲರೂ ಅಸ್ವತಂತ್ರರು. ಆದ್ದರಿಂದ ಸ್ವತಂತ್ರನಾದ ಭಗವಂತ ಲಕ್ಷ್ಮೀನಾರಾಯಣರೇ ಇವರೆಲ್ಲರೆಲ್ಲೂ ನಿಂತು ಈ ಕೆಲಸವನ್ನು ಮಾಡಿಸುತ್ತಿದ್ದಾನೆ. ನಮ್ಮಲ್ಲಿ ನಮ್ಮ ಬಿಂಬ ರೂಪನಾಗಿಯೇ ನಿಂತು ಮಾಡಿಸುತ್ತಿದ್ದಾನೆ, ತೋರಿಸುತ್ತಿದ್ದಾನೆ. ಆದ್ದರಿಂದ ನಮಗೆ ನಮ್ಮ ಬಿಂಬ ರೂಪವೇ ಪುರುಷೋತ್ತಮ ಎಂಬುದನ್ನು ತಿಳಿಯಲು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದರಿಂದ ಇದು ಬಿಂಬೋಪಾಸನೆ ಎನಿಸಿದೆ. ಎಲ್ಲರಲ್ಲಿಯೂ ಬಿಂಬನೇ ಇರ್ತಕ್ಕಂಥವನು ಪುರುಷೋತ್ತಮನೇ. ಅವನೇ ನಮ್ಮ ಬಿಂಬ ಎಂಬ ಶ್ರೇಷ್ಠ ಜ್ಞಾನವನ್ನು ತಿಳಿದುಕೊಳ್ಳುವುದೇ ರುಜು ಮಾರ್ಗ ಎನಿಸಿದೆ. ಆದ್ದರಿಂದ ಇಂತಹ ಶ್ರೇಷ್ಠ ಮಾರ್ಗವನ್ನು ಅರಿವಿದ ಪುರಂದರದಾಸರಿಗೆ ಮತ್ತು ಭಗವಂತನಿಗೆ, ಇವರಲ್ಲಿ ನಿಂತಿದ್ದ ಭಗವಂತನಿಗೆ ಅವರ ಅನುಗ್ರಹ ಮುಖರಾಗಲಿ ಎಂದು ಪ್ರಾರ್ಥಿಸುತ್ತಾ ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣ ಅರ್ಪಣಿಸು. ಹರಿ ಓಂ, ಹರಿ ಓಂ, ಹರಿ ಓಂ.